ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾವಿವತ್ತು ಮುತ್ತತ್ತಿ ಹತ್ರ ಇರುವಂಥ ಭೀಮೇಶ್ವರಿ ಅನ್ನೋ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ. ಅಂದರೆ ಈ ಜಾಗದ ಹೆಸರೇ ಭೀಮೇಶ್ವರಿ ಅಂತ. ಇಲ್ಲಿ ದೇವಸ್ಥಾನ ಇರೋದ್ರಿಂದ ಇವತ್ತಿಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾತ್ರಾ ಮಹೋತ್ಸವ ಅಥವಾ ಪೂಜೆ ಅಂತ ಹೇಳ್ಬೋದು. ಚೆನ್ನಾಗಿದೆ, ಬನ್ನಿ ಇವತ್ತಿನ ಇಲ್ಲಿನ ಕಾರ್ಯಕ್ರಮಗಳು ಏನೇನಿದೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಕಾಡು ಪ್ರಾಣಿಗಳಿದ್ದಾವೆ ಇಲ್ಲಿ, ಅದನ್ನು ಕೂಡ ತೋರಿಸ್ತೇನೆ. ಒಂದು ಒಳ್ಳೆ ನದಿ ಇದೆ. ಇಲ್ಲಿ ಕಾಡು ಹಂದಿಗಳು ಸಂಖ್ಯೆ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಸಿಕ್ಕಾಬಟ್ಟೆ ಕಾಡು ಹಂದಿ, 1 2 3 4 5 6 7 8 9 10 ಸಿಕ್ಕಾಬಟ್ಟೆ ಕಾಡು ಹಂದಿ ಇದೆ. ಮತ್ತು ಕೋತಿಗಳು ಅಷ್ಟೇ, ಸಿಕ್ಕಾಬಟ್ಟೆ ಕೋತಿಗಳಿದೆ. ಇದ್ರ ಜೊತೆಗೆ ನಾವಿವತ್ತು ಜಿಂಕೆಗಳನ್ನ ನೋಡಿದ್ವಿ, ನರಿ ನೋಡಿದ್ವಿ, ಲಂಗೂರ್ ನೋಡಿದ್ವಿ. ಇದೆಲ್ಲವನ್ನ ಇವತ್ತು ನೋಡಿದ್ವಿ. ವಿಡಿಯೋದಲ್ಲಿ ಹಾಕ್ತೀನಿ, ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ಏನಮ್ಮ? ಆಹಾ, ಕಾಡಿನ ವಾತಾವರಣ ಸಖತ್ತಾಗಿದೆ. ಕಾರ್ನಲ್ಲಿ ಬರ್ತಾರೆ, ಆದರೆ ಕಾಡು ಪ್ರಾಣಿಗಳಿರ್ಬೇಕಾದ್ರೆ ಹಾರ್ನ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲವೇ ಇಲ್ಲ. ಬೆಂಗಳೂರಿನಲ್ಲಿ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಲ್ಲ, ಕಾಡಿಗೆ ಬಂದಾಗ ಹಾರ್ನ್ ಮಾಡಬಾರ್ದು. ಇದ್ರದ್ದು ಸೆನ್ಸೇ ಇಲ್ಲ ನಮ್ಮ ಜನಗಳಿಗೆ. ಎಲ್ಲಿ ಹೇಗಿರಬೇಕು ಅದು ಗೊತ್ತಿಲ್ಲ ಒಟ್ಟಾರೆ. ಏನಮ್ಮ? ಎಲ್ಲಿ? ಅಲ್ಲಿ ಮುಂದೆ ಹೋಗೋದಾ? ನೋಡಿ, ಇಲ್ಲೊಂದು ಕಾಡು ಕೋಳಿ ಬರ್ತಾ ಇದೆ, ಸಖತ್ತಾಗಿದೆ. ಆಹಾ, ನನ್ನ ಮಗ ನೋಡಿ, ಕೋಳಿ ಅಂದಿದ ತಕ್ಷಣ ಹತ್ರಕ್ಕೆ ಓಡ್ತಾ ಇದ್ದಾನೆ. ಭೀಮೇಶ್ವರಿಯ ಕಾಡು ಅಪರೂಪದ ಜೈವಿಕ ವೈವಿಧ್ಯತೆಯನ್ನು ಹೊಂದಿದ್ದು, ಇಲ್ಲಿ ಆನೆ, ಹುಲಿ, ಚಿರತೆ, ಕಾಡು ಬೆಕ್ಕು, ಕಾಡು ಹಂದಿ, ಜಿಂಕೆ, ಕಡವೆ, ನರಿ, ನವಿಲು ಮುಂತಾದ ಅನೇಕ ಪ್ರಾಣಿಗಳು ಇಲ್ಲಿ ವಾಸ ಮಾಡುತ್ತವೆ. ಆದರೂ ಸಹ ಭಕ್ತರು ಯಾವುದೇ ಭಯವಿಲ್ಲದೆ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುತ್ತಾ ಸ್ವಚ್ಛಂದವಾಗಿ ಓಡಾಡ್ತಾ ಇರುವಂಥ ದೃಶ್ಯ ಅಚ್ಚರಿ ಹುಟ್ಟಿಸುತ್ತೆ. ನರಿ, ನವಿಲು, ಕಾಡು ಹಂದಿ, ಕಾಡುಬೆಕ್ಕು, ಜಿಂಕೆ, ಸಾರಂಗ, ಕಾಡುಕೋಳಿ ಮೊದಲಾದ ಪ್ರಾಣಿಗಳನ್ನು ನೇರವಾಗಿ ನೋಡಿದ ನಮ್ಮ ಅನುಭವ ಅಮೂಲ್ಯವಾದದ್ದು. ಕಾವೇರಿ ನದಿಯ ತೀರದಲ್ಲಿ ವಿಶ್ರಾಂತಿ ತಗೊಂಡು, ನೀರಿನ ಸ್ಪರ್ಶದ ಅನುಭವ ತಗೊಂಡು, ಆನಂತರ ನಾವು ದೇವಸ್ಥಾನದ ಕಡೆಗೆ ಹೆಜ್ಜೆ ಹಾಕಿದ್ವಿ. ಇವತ್ತಿನ ಗಡಿಬಿಡಿಯ ನಗರದ ಯಾಂತ್ರಿಕ ಜೀವನದಲ್ಲಿ ತುಂಬ ಬೇಸತ್ತು ಹೋಗಿರೋರು ಅಂತಂದರೆ ಮಧ್ಯಮ ವರ್ಗದ ಜನರು. ತಮ್ಮ ಬದುಕಿನ ಜವಾಬ್ದಾರಿಗಳಿಂದ, ಜಂಜಾಟಗಳಿಂದ ಕೆಲಕಾಲ ದೂರವಾಗಿ ಪ್ರಕೃತಿಯ ಮಡಿಲಲ್ಲಿ ತಮ್ಮ ನೋವುಗಳನ್ನು ಮರೆಯೋದಕ್ಕೆ ಮನಸ್ಸಿದ್ರೂ ಕೂಡ ಆರ್ಥಿಕ ಅಡಚಣೆಗಳು ಅವರ ಮನದ ಆಸೆಗಳನ್ನೆಲ್ಲ ಅದುಮಿಟ್ಕೊಳ್ಳೋ ಹಾಗೆ ಮಾಡುತ್ತೆ. ಪ್ರಕೃತಿಯ ಪ್ರೇಮಿಗಳಿಗೆ, ಬಗೆ ಬಗೆಯ ಹವ್ಯಾಸ ಹೊಂದಿರೋರಿಗೆ, ಕುಟುಂಬದ ಜೊತೆ ಪ್ರವಾಸ ಹೋಗೋದಕ್ಕೆ ಇಷ್ಟ ಇರೋರಿಗೆ, ಹಳೆಯ ದೇವಸ್ಥಾನಗಳಲ್ಲಿ ಆಸಕ್ತಿ ಇರೋರಿಗೆ ಅತ್ಯಂತ ತೃಪ್ತಿ ಕೊಡುವಂಥ ತಾಣ ಅಂತಂದರೆ ಅದು ಭೀಮೇಶ್ವರಿ. ಬೆಂಗಳೂರು, ಬೇಡರಹಳ್ಳಿ, ಸಾಸ್ಲಾಪುರ, ಹೊಸದುರ್ಗ ಮತ್ತು ಸುತ್ತಮುತ್ತಲ ಹಳ್ಳಿಗಳಿಂದ ಭಕ್ತರು ಬಂದು ಭೀಮಲಿಂಗೇಶ್ವರನ ದರ್ಶನ ಪಡೆದು ತಮ್ಮ ಭಕ್ತಿಯನ್ನು ಅರ್ಪಿಸಿದ್ರು. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಬಂದಿದ್ದವರೆಲ್ಲ ಸೇರಿ ಅಡುಗೆ ಸಿದ್ಧತೆಯನ್ನು ಶುರು ಮಾಡಿದ್ರು. ಅಡುಗೆಯನ್ನು ಸಾಮೂಹಿಕವಾಗಿ ಸಿದ್ಧಪಡಿಸೋದಕ್ಕೆ ಹೆಂಗಸರು ತರಕಾರಿಗಳನ್ನು ಹಚ್ಚಿದ್ರೆ, ಗಂಡಸರು ಅಡುಗೆ ಮಾಡೋ ಜವಾಬ್ದಾರಿನ ಹೊತ್ಕೊಂಡ್ರು. ಸೌದೆ ಒಲೆಗಳನ್ನು ನೆಲದಲ್ಲಿ ಸಿದ್ಧಗೊಳಿಸಿ ಬೆಂಕಿ ಹಚ್ಚಿ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಮಾಡಿದ್ರು. ಧಗಧಗಿಸುವ ಬೆಂಕಿಯ ನಡುವೆ ಅಡುಗೆ ಸಿದ್ಧತೆಯ ಆರಂಭ ಆಯಿತು. ಗ್ರಾಮೀಣ ಭಾಗದ ಸಾಂಪ್ರದಾಯಿಕ ಆಹಾರಗಳಲ್ಲಿ, ಅದರಲ್ಲೂ ನಮ್ಮ ಕನಕಪುರದ ಭಾಗದಲ್ಲಿ ಅವರೆಕಾಳಿನ ಸಾರು ಮತ್ತು ರಾಗಿ ಮುದ್ದೆ ಬಹಳ ಹೆಸರುವಾಸಿಯಾದದ್ದು. ಹಬ್ಬ ಹರಿದಿನ ಮತ್ತು ಜಾತ್ರೆಗಳಲ್ಲಿ ಅವರೆಕಾಳಿನ ಸಾರು ಮತ್ತು ರಾಗಿ ಮುದ್ದೆ ನಮ್ಮ ಭಾಗದಲ್ಲಿ ಇದ್ದೇ ಇರುತ್ತೆ. ಇಂದು ಕೂಡ ಅವರೆಕಾಳಿನ ಸಾರು, ರಾಗಿ ಮುದ್ದೆ, ಅನ್ನದ ಜೊತೆಗೆ ಪಾಯಸವನ್ನು ಕೂಡ ತಯಾರಿಸಿದ್ರು.
ನಾಳೆ ನಿಮ್ದೆಲ್ಲ ಬರುತ್ತೆ ನೋಡಿ ಯೂಟ್ಯೂಬ್ ಅಲ್ಲಿ. ಅದೇ ಅದಕ್ಕೆ ಹಾಕ್ಬೇಕು, ಮಕ್ಕಳಿಗೆ ಹಾಕ್ಬೇಕು. ಹೊಟ್ಟೆ ದೂಡ್ಸ್ತಾನ ಪಾಯಸನೇ ಆಗೋದು. ಜಾಗ ಬಿಡೆ ಎಣ್ಣೆ ಒಳಗೆ ಅಡುಗೆ ಸಂಪೂರ್ಣವಾಗಿ ಸಿದ್ಧಗೊಂಡ ನಂತರ ಭೀಮಲಿಂಗೇಶ್ವರನಿಗೆ ಮಹಾಮಂಗಳಾರತಿ ಮಾಡಿ ಆನಂತರ ಸಿದ್ಧಗೊಂಡ ಭೋಜನಕ್ಕೆ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ದೇವರ ಪ್ರಸಾದವಾಗಿ ಭಕ್ತರಿಗೆ ನೀಡಲಾಯಿತು. ಯುವಕರು ಊಟವನ್ನು ಬಡಿಸುವ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ ನಿರ್ವಹಿಸಿದ್ರು. ಬಂದಿದ್ದ ಜನರನ್ನ ಸರದಿ ಸಾಲಿನಲ್ಲಿ ಕೂರಿಸಿ ಉತ್ಸಾಹದಿಂದ ಎಲೆಗಳನ್ನು ಕೊಟ್ಟು ಭೋಜನವನ್ನು ಬಡಿಸಿದ್ರು. ಹಿರಿಯರು, ಮಹಿಳೆಯರು, ಮಕ್ಕಳು ಎಲ್ಲರೂ ಒಟ್ಟಾಗಿ ಕೂತು ಸಮಾನವಾಗಿ ಊಟ ಮಾಡುವಂತಹ ವ್ಯವಸ್ಥೆ ಮಾಡಲಾಗಿತ್ತು. ಊಟ ಆದ ನಂತರ ಎಲೆ ಮತ್ತೆ ಲೋಟವನ್ನು ತೆಗೆಯೋ ಕೆಲಸ ಕೂಡ ಬಹಳ ಆತ್ಮೀಯತೆಯಿಂದಲೇ ಮಾಡಿದ್ರು. ಭೀಮಲಿಂಗೇಶ್ವರ ದೇವಸ್ಥಾನ ಕಾಡಿನ ಮಧ್ಯಭಾಗದಲ್ಲಿರುವಂಥ ಕಾರಣ ಇಲ್ಲಿಯ ಹಬ್ಬದ ಆಚರಣೆ ಬೇರೆ ದೇವಸ್ಥಾನಗಳಂತೆ ರೇಡಿಯೋ ಮತ್ತು ಸ್ಪೀಕರ್ಗಳ ಹಾವಳಿ ಇಲ್ಲದೆ ಹಕ್ಕಿಗಳ ಕಲರವದ ಜೊತೆಗೆ ಪ್ರಕೃತಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ನಡೀತು. ಒಳ್ಳೆ ಪೂಜೆ, ಊಟ, ಕಾಡು, ಕಾಡಿನ ಪ್ರಾಣಿಗಳು, ನದಿಯ ಆನಂದವನ್ನು ಪಡ್ಕೊಂಡ ನಂತರ ಕೆಲವರು ತಮ್ಮ ಸ್ವಂತ ವಾಹನಗಳಲ್ಲಿ ವಾಪಸ್ಸಾದರೆ ಕೊನೆಯ ಬಸ್ಸನ್ನು ತಪ್ಪಿಸ್ಕೊಂಡ ದೂರದ ಊರಿನ ಭಕ್ತರು ತಮ್ಮಡಪ್ಪನವರ ಮನೆಯಲ್ಲೇ ರಾತ್ರಿ ಉಳ್ಕೊಂಡ್ರು. ಭಕ್ತಿಭಾವ, ಸಹಕಾರ ಮತ್ತು ಪ್ರೀತಿಯೊಂದಿಗೆ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಿದ ಈ ಅನುಭವ ಅನನ್ಯವಾದದ್ದು.